ಫ್ರೆಂಡ್ಸ್ ನೋಡಿ, ರೈಸ್ ಆಯಿಲ್ ಅನ್ನೋದು ಇಲ್ಲಿ ರೆಡಿಯಾಗಿದೆ. ಸೊ ನಿಮಗೆ ಕಾಣ್ತಿದೆಯಲ್ಲ ನೋಡಿ. ಸೊ ಈಗ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಇದೇನು ಸ್ಪೆಷಲಾಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಇದು ನಾರ್ಮಲಾಗಿ ನಾವು ಅಪ್ಲೈ ಮಾಡ್ಬೋದು. ನಾರ್ಮಲಾಗಿ ನಾವು ಏರ್ ಆಯಿಲ್ ಯಾವ ರೀತಿ ಹಚ್ಕೊಳ್ತೀವೋ, ಹೇರಿಗೆ ಆಯಿಲ್ ಯಾವ ಥರ ಹಚ್ಕೊಳ್ತೀವೋ ಸೊ ಅದೇ ರೀತಿಯೇ ಆಯಿಲ್ ಇರೋದನ್ನು ಅಪ್ಲೈ ಮಾಡ್ಬೋದು. ಓಕೆನಾ? ಬನ್ನಿ, ಆಯಿಲ್ ಅಪ್ಲೈ ಮಾಡೋ ಮುಂಚೆ ನಾವು ಒಂದು ಕೆಲಸ ಮಾಡಬೇಕು. ಏನು ಗೊತ್ತಾ, ಬನ್ನಿ ಹೇಳ್ತೀನಿ ಏನು ಅಂತ. ಸೊ ಇದನ್ನ ಇಲ್ಲಿ ನಾನು ಕೆಳಗಡೆ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈ ರೀತಿ ಒಂದು ಬಾಚಣಿಗೆ ನೋಡಿ, ಈ ಕಡೆ ಸೈಡಲ್ಲ, ಈ ಕಡೆ ದೊಡ್ಡ ಹಲ್ಲು ಅಂತ ಹೇಳ್ತೀವಲ್ಲ, ಸೊ ಈ ಕಡೆ ನೀವೇನು ಮಾಡಿ, ಫಸ್ಟು 2 ಭಾಗ ಮಾಡ್ಕೊಂಡು ಕೂದಲನ್ನ ನೋಡಿ ಈ ರೀತಿ ಸೊ ನೋಡಿ ಈ ರೀತಿ 2 ಭಾಗ ಮಾಡಿಕೊಂಡು ಹೇರ್ ಅನ್ನೋದನ್ನು ಫಸ್ಟು ನೀಟಾಗಿ ಸಿಕ್ ಅನ್ನೋದನ್ನು ಬಿಡಿಸ್ಕೋಬೇಕು. ಓಕೆನಾ ಫ್ರೆಂಡ್ಸ್? ಇದು ವಿಡಿಯೋ ಬಂದುಬಿಟ್ಟು ನೈಟ್ ತೆಗೆದಿರುವಂಥ ವಿಡಿಯೋ ಇದು. ಸೊ ನೋಡಿ ಈ ರೀತಿ ಎಲ್ಲ ಸಿಕ್ ಅನ್ನೋದನ್ನು ಬಿಡಿಸ್ಕೊಂಡ್ಮೇಲೆ, ಏರ್ ಫಾಲ್ ಅನ್ನೋದು ನಾನು ಇತ್ತೀಚೆಗೆ ತುಂಬಾ ಏನಂತ ಹೇಳ್ತಾರೆ, ಕೆಲವೊಂದು ಟಿಪ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏರ್ ಫಾಲ್ ಅನ್ನೋದು ತುಂಬಾ ಕಮ್ಮಿ ಆಗಿದೆ. ಬೇಕಾದ್ರೆ ನೀವೇ ನೋಡ್ಬೋದು. ನೋಡಿ ನೋಡಿ, ಒಂದು ಏರು ಸಹ ಏನಾಗಲ್ಲ, ಏರ್ ಫಾಲ್ ಅನ್ನೋದು ಆಗಲ್ಲ. ಸೊ ಅಷ್ಟು ಚೆನ್ನಾಗಿ ಹೇರ್ ಅನ್ನೋದಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾನು ಹೇರಿಗೆ ಒಂದು ಹೆನ್ನ ಹಾಕ್ತೀನಿ, ನಾನು ಮಂತ್ಲಿ ಒಂದು ಸತಿ ಹಾಕ್ತೀನಿ. ಸೊ ಆ ಹೆನ್ನ ಬಂದುಬಿಟ್ಟು ಪಕ್ಕಾ ಲೋಕಲ್, ಬಟ್ ಎಷ್ಟು ಚೆನ್ನಾಗಿ ನಮ್ಮ ಹೇರ್ ಫಾಲ್ ಅನ್ನೋದನ್ನು ಕಂಟ್ರೋಲ್ ಮಾಡುತ್ತಂದರೆ ಅಷ್ಟು ಚೆನ್ನಾಗಿ ಏರ್ ಫಾಲ್ ಅನ್ನೋದು ಕಂಟ್ರೋಲ್ ಮಾಡುತ್ತೆ. ಸೊ ನಾನು ಈಗ ಮೊನ್ನೆ ಅಷ್ಟೇ ನಾನು ಅದನ್ನು ಹಚ್ಚಿದ್ದೆ, ನಾನು ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಹಚ್ಚಿದಾಗ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಒಂದು ಹೇರ್ ಉದುರ್ತಿಲ್ಲ, ಮತ್ತು ಒಂದು ಉದ್ರಲ್ಲ ಅಂತಲ್ಲ, ಹೇರು ನಾರ್ಮಲಾಗಿ ಸ್ವಲ್ಪ ಎಲ್ಲರೂ ಒಂದು ಹೇರ್ ಅನ್ನೋದು ಉದುರ್ತಿಲ್ಲ ನೋಡಿ. ಇದು ಹೆನ್ನ ಯೂಸ್ ಮಾಡ್ತೀನಿ. ಸೊ ಅದ್ರದ್ದು ಒಂದು ಎಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ಸದ್ಯದಲ್ಲಿ ಅದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಯಾವುದದು ಹೆನ್ನ ಅಂತ. ಬಟ್ ಅದು ಪಕ್ಕ ಲೋಕಲ್, ಅದು ನೀವು ನೋಡುವಾಗ ಅನಿಸ್ಬೋದು ಏನಂತ. ಸೊ ಇಷ್ಟು ಲೋಕಲ್ ಆಗಿರೋದ, ಹೇರಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಬೋದು ನೀವು. ಅಷ್ಟು ಲೋಕಲ್, ಬಟ್ ಎಷ್ಟು ಚಂದ ವರ್ಕ್ ಮಾಡುತ್ತೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ಒಂದು ಕೂದಲು ಉದ್ರಲ್ಲ ನೋಡಿ. ನಾನು ಈ ರೀತಿ 2 ಭಾಗ ಮಾಡಿಕೊಂಡು ಹೇರಿಗೆ ಆಯಿಲನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಲ್ಲ ಅದೇ ಎಣ್ಣೆ ಹಚ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಈ ರೀತಿ ಇಷ್ಟು ಹೇರನ್ನ ತಗೊಂಡು ನೋಡಿ, ಈ ರೀತಿ ಹೇರಿಗೆ ಬುಡ ಸಮೇತ ನೀಟಾಗಿ ನಾವು ಆಯಿಲ್ ಮಸಾಜ್ ಅನ್ನೋದು ಮಾಡಿದ್ರೆ, ಆಯಿಲನ್ನು ಅಪ್ಲೈ ಮಾಡೋದಾದರೆ ಫ್ರೆಂಡ್ಸ್, ಹೇರ್ ಏನಂತ ಹೇಳ್ತಾರೆ, ಹೇರ್ ಅನ್ನೋದು ಏರ್ ಫಾಲ್ ಅನ್ನೋದು ನಾವು ಕಂಟ್ರೋಲ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಇದನ್ನು ತಗೊಂಡು ನೋಡಿ ಈ ರೀತಿ ಫ್ರೆಂಡ್ಸ್, ಏನು ಗೊತ್ತಾ, ಹೇರ್ ಅನ್ನೋದು ಒಂದು ಉದ್ರಲ್ಲ ಅಂದರೆ ತಪ್ಪಾಗುತ್ತೆ. ಬಟ್ ನಾನು ನಿನ್ನೆ ಅಷ್ಟೇ, ಭಾನುವಾರ ಅಷ್ಟೇ ನಾನು ಅದು ಹೆನ್ನ ಹಾಕಿದ್ದೆ. ಸೊ ಇವತ್ತು ನಂದು ಹೇರ್ ಅನ್ನೋದು ಒಂದು ಉದುರ್ತಿಲ್ಲ.
ಒಂದು ಉದುರ್ತಿಲ್ಲ. ಬಟ್ ನಂದು ಹೇರ್ ಫಾಲ್ ಆಗುತ್ತೆ, ಬಟ್ ತುಂಬಾ ಕಮ್ಮಿ. ನಂದು ಒಂದು 4 ರಿಂದ 5 ಹೇರ್ ಅಷ್ಟೇ, ಜಾಸ್ತಿ ನಂದು ಹೇರ್ ಅನ್ನೋದು ಉದುರಲ್ಲ. ಕೆಲವರಿಗಂತೂ ಎಷ್ಟು ಮಟ್ಟಿಗೆ ಉದುರುತ್ತೆ ಅಂದರೆ ಇಡೀ ಬಾಚಣಿಕೆನೇ ತುಂಬ ಹೋಗಿರುತ್ತೆ, ಬಾಚಣಿಕೆ ಅನ್ನೋದೇ ಕಾಣಿಸಲ್ಲ. ಸೊ ಅಷ್ಟು ಹೇರ್ ಫಾಲ್ ಆಗುತ್ತೆ ಕೆಲವರಿಗೆ. ಪಾಪ ಅದು ತುಂಬ ಏಜ್ ಆದವರಾದರೆ ಬಿಡಿ, ಅವರಿಗೆ ಏಜ್ ಆಯಿತು ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಎಷ್ಟು ಜನ ಹೆಂಗಾಗಿರೋಂಥವ್ರದ್ದು, ಮತ್ತು ಕೆಲವರು ಡಿಲಿವರಿ ಆದವ್ರದ್ದು, ಕೆಲವರು ಏನಂತ ಹೇಳ್ತಾರೆ, ಕೆಲವ್ರಿಗೆ ಏನಾದ್ರು ಒಂದು ಸಮಸ್ಯೆ ಇರುತ್ತೆ ನೋಡಿ, ಹೆಲ್ತ್ ಪ್ರಾಬ್ಲಮ್ ಆ ಥರ ಇರೋರಿಗೆಲ್ಲ. ಸೊ ಕೆಲವರಿಗೆ ಏನಂದರೆ ದಪ್ಪ ಇರೋರಿಗೆ, ಸೊ ಅವರಿಗೆಲ್ಲ ಹೇರ್ ಫಾಲ್ ಅನ್ನೋದು ತುಂಬಾ ಆಗುತ್ತೆ. ಸೊ ಫ್ರೆಂಡ್ಸ್, ಅವರೆಲ್ಲ ನೀವೆಲ್ಲ ಏನು ಮಾಡಿ ಅಂದರೆ ತೊಗೊಳ್ಳೋ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ. ತೊಗೊಳ್ಳೋ ಫುಡ್ಡನ್ನು ಮೇಂಟೈನ್ ಮಾಡಬೇಕು, ಡಯಟ್ ಅನ್ನೋದು ಕರೆಕ್ಟ್ ಮಾಡಬೇಕು. ಸೊ ಅದಾದಮೇಲೆ ಈ ರೀತಿ ಹೇರಿಗೆ ಬೇಕಾದಂಥ ಕೆಲವೊಂದು ಪ್ಯಾಕು, ಆಯಿಲ್, ಡಿಫ್ರೆಂಟ್ ಆಯಿಲೆಲ್ಲ ನೀವು ಈ ರೀತಿ ಟ್ರೈ ಮಾಡ್ತಾಯಿದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇರ್ ಫಾಲ್ ಅನ್ನೋದು ಎಷ್ಟು ಕಮ್ಮಿ ಆಗುತ್ತೆ ಅಂದರೆ ಅಷ್ಟು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ನಾನು ಹೇಳುವಂತಹ ಪ್ರತಿಯೊಂದು ಏರ್ ಆಯಿಲ್ ಆಗಿರ್ಬೋದು, ಹೇರ್ ಪ್ಯಾಕ್ ಆಗಿರಬಹುದು, ಸೊ ನೀವು ಆರಾಮ್ಸೆ ಭಯ ಇಲ್ಲದಲೇ ನೀವು ಟ್ರೈ ಮಾಡ್ಬೋದು. ಬಿಕಾಸ್ ಇದನ್ನು ನಾನು ಸುಮ್ಮನೆ ಬಾಯಲ್ಲಿ ಹೇಳಿಬಿಟ್ಟು ಬಿಡ್ತಿಲ್ಲ. ನಾನೇನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನೋ, ಟಿಪ್ ಹೇಳ್ತಾ ಇದ್ದೀನೋ, ಸೊ ಅದು ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಹಚ್ಚಿ ತೋರಿಸೋದ್ರಿಂದ ನೀವು ಎದುರೋ ಅವಶ್ಯಕತೆ ಇಲ್ಲ. ಆರಾಮ್ಸೆ ನೀವೇನು ಮಾಡ್ಬೋದು, ನಾನು ಹೇಳೋ ಟಿಪ್ಸನ್ನ ಫಾಲೋ ಮಾಡ್ಬೋದು. ಓಕೆನಾ? ನಾನು ಹೇಳೋ ಟಿಪ್ಸ್ ಬಂದುಬಿಟ್ಟು ಫ್ರೆಂಡ್ಸ್, ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಆಗಲ್ಲ. ಯಾಕಂದರೆ ಇದೆಲ್ಲ ಮನೆಯಲ್ಲಿ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ವಸ್ತುಗಳೇ ಆಗಿರೋದ್ರಿಂದ ನಮಗೇನಾಗುತ್ತೆ, ಯಾವ ಸೈಡ್ ಎಫೆಕ್ಟ್ ಆಗಲ್ಲ. ಓಕೆನಾ? ಸೊ ಆರಾಮ್ಸೆ ಯೂಸ್ ಮಾಡ್ಬೋದು. ಇನ್ನು ಕೆಲವ್ರು ಹೇಳ್ತಾರೆ, ಸ್ಕಿನ್ನಿಗಾಗಲಿ ಹೇರಿಗಾಗಲಿ ನಾವು ಒಂದು ಸಾರಿ ಒಂದನ್ನು ಏನಂತ ಹೇಳ್ತಾರೆ, ಒಂದನ್ನು ನಾವು ಹಚ್ಚುತ್ತಾ ಇದ್ದರೆ ಅದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು, ಅದನ್ನು ಚೇಂಜ್ ಮಾಡಬಾರ್ದು. ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾವಿಲ್ಲಿ ಬಂದುಬಿಟ್ಟು ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ ಯಾವುದನ್ನು ನಾವು ಯೂಸ್ ಮಾಡ್ತಿಲ್ಲ. ಕೆಮಿಕಲ್ ಇರುವಂಥದ್ದನ್ನು ನಾವು ಚೇಂಜ್ ಮಾಡಿ ಯೂಸ್ ಮಾಡೋದ್ರಿಂದ ಮೇ ಬಿ ಏನಾಗ್ಬೋದು, ಸೈಡ್ ಎಫೆಕ್ಟ್ ಅನ್ನೋದು ಆಗಬಹುದು ಅಲ್ವಾ. ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಸೊ ಅಂಥವ್ರಿಗೆಲ್ಲ ಏನಾಗ್ಬೋದು, ಆಗ್ಬೋದು ಸೈಡ್ ಎಫೆಕ್ಟ್ ಅನ್ನೋದು. ಬಟ್ ಇಲ್ಲಿ ನಾವು ಏನಂತ ಹೇಳ್ತಾರೆ, ನಾವು ಕೆಮಿಕಲ್ ಇರುವಂಥ ಯಾವುದನ್ನು ನಾವು ಯೂಸ್ ಮಾಡ್ತಿಲ್ಲ. ಇಲ್ಲಿ ಎಲ್ಲ ಹೋಮ್ ಮೇಡೇ, ಮನೆಯಲ್ಲಿ ನಾವು ರೆಗ್ಯುಲರಾಗಿ ನಾವು ಹೊಟ್ಟೆಗೆ ಏನು ತೊಗೊಳ್ತೀವೋ ಸೊ ಅವನ್ನೇ ನಾವು ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ಟಿಪ್ಸನ್ನ ಹೇಳ್ತಾ ಇರೋದು. ಸೊ ಆರಾಮ್ಸೆ ನೀವು ಯೂಸ್ ಮಾಡ್ಬೋದು. ಓಕೆನಾ? ನಾನು ಜಸ್ಟ್ ಬಾಯಲ್ಲಿ ಹೇಳಿಬಿಡ್ತಿಲ್ಲ, ನನಗೆ ನಾನು ಪ್ರಯೋಗ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಆರಾಮ್ಸೆ ಧೈರ್ಯವಾಗಿ ಭಯವಿಲ್ಲದೆ ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ಸೊ ನೋಡಿ, ಈ ರೀತಿ ನೀಟಾಗಿ ಎಲ್ಲ ಹೇರಿಗೂ ಹಚ್ಚಬೇಕು. ನಾವು ಹೇರಿಗೆ ಸುಮ್ಮನೆ ಏನೇನೋ ಏನಂತ ಹೇಳ್ತಾರೆ, ಏನೇನೋ ಟಿಪ್ಸ್ಗಳು ಅಂದರೆ ಹೇರ್ ಆಯಿಲ್ ಆಗಿರ್ಬೋದು, ಅದನ್ನೆಲ್ಲ ಸುಮ್ಮನೆ ಹಚ್ಚೋದಲ್ಲ, ಮಸಾಜ್ ಮಾಡಬೇಕು. ಅಟ್ಲೀಸ್ಟ್ 1 ಮಿನಿಟ್ ಆದರೂ ಮಸಾಜ್ ಮಾಡಬೇಕು. ನಿಮಗೆ ಮಸಾಜ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಬಾಚಣಿಕೆ ಎಲ್ಲರೂ ನೀವು ಬಾಚಬೇಕು. ನೋಡಿ, ನನಗೆ ಆಯಿಲ್ ಹಚ್ಚಬೇಕಾದ್ರೆ ಎಲ್ಲ ಒಂದು ಹೇರ್ ಉದುರುದು ನೋಡಿ, ಆಯಿಲ್ ಹಚ್ಚೋ ಸಮಯದಲ್ಲಿ ಅದು ನೋಡಿ ಕಾಣಿಸ್ತಿದೆ ನಿಮಗೆ, ನೋಡಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನೋಡಿ, ಒಂದೇ ಒಂದು ಹೇರ್ ಉದುರ್ತು. ಹೇರ್ ಹಚ್ಚಬೇಕಾದ್ರೆ ನಾವು ಏನಂತ ಹೇಳ್ತೀವಿ, ಈ ಥರ ಎಲ್ಲ ಮಾಡ್ತಿರ್ತೀವಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ ಕಣ್ಮುಂದೆ ಬರ್ತಿದೆ. ಓಕೆ ನೋಡಿ ಈ ಥರ. ಸೊ ನಾನು ಬಂದುಬಿಟ್ಟು ಫ್ರೆಂಡ್ಸ್, ಒನ್ ಟೈಮಿಗೆ ಎಷ್ಟು ಬೇಕೋ ಆಯಿಲು ಅಷ್ಟು ಮಾತ್ರನೇ ನಾನಿಲ್ಲಿ ಪ್ರಿಪ್ರೇಷನ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ. ಆಯಿಲ್ ಅನ್ನೋದನ್ನು ನೋಡಿ, ಚಂದ ಏರ್ ಆಯಿಲ್ ಅನ್ನೋದನ್ನ ಹೇರಿಗೆ ಅಪ್ಲೈ ಮಾಡಬೇಕು. ಸುಮ್ಮನೆ ಮೇಲ್ಮೇಲೆ ಮಾತ್ರ ಅಪ್ಲೈ ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ ಫ್ರೆಂಡ್ಸ್. ನೀಟಾಗಿ ಅಪ್ಲೈ ಅನ್ನೋದನ್ನ ಮಾಡಬೇಕು. ಓಕೆನಾ? ಈ ರೀತಿ. ಸೊ ಫ್ರೆಂಡ್ಸ್, ನಾನು ಯಾವ ಎಣ್ಣೆನೂ ಈ ರೀತಿ ಏನಂತ ಹೇಳ್ತಾರೆ ಮಾಡಿಬಿಟ್ಟು ಅಂದರೆ 15 ಡೇಸಿಗೆ, ತಿಂಗಳಿಗೆ ಒಂದು ಸರ್ತಿ, ಕೆಲವರೆಲ್ಲ ತಿಂಗಳಿಗೆ ಒಂದು ಸರ್ತಿ, ವರ್ಷಕ್ಕೆ ಒಂದು ಸರ್ತಿ, ಏನಂತ ಹೇಳ್ತಾರೆ 6 ಮಂತಿಗೆ ಒಂದು ಸರ್ತಿ, ಈ ಥರ ಪ್ರಿಪ್ರೇಷನ್ ಮಾಡಿ ಆಯಿಲ್ನ ಎತ್ತಿಟ್ಕೊಂಡ್ಬಿಡ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ. ಫಸ್ಟ್ ಮಾಡ್ತಿದ್ದೆ, ನಾನು ಮದುವೆ ಮುಂಚೆ ಎಲ್ಲ ಆ ರೀತಿ ಮಾಡ್ತಿದ್ದೆ. ಬಟ್ ನಾನು ಇತ್ತೀಚೆಗೆ ಆ ರೀತಿ ಮಾಡ್ತಿಲ್ಲ ಫ್ರೆಂಡ್ಸ್. ನಾನು ಬಂದುಬಿಟ್ಟು ಆ ಟೈಮಿಗೆ ನಾನು ಆಯಿಲ್ ಯಾವಾಗ ಹಚ್ತೀನೋ ಸೊ ಆ ಟೈಮಿಗೆ ಯಾವ ಆಯಿಲ್ ಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡಿ
ಆ ಟೈಮಿಗೆ ಆ ಆಯಿಲ್ ಅಂದರೆ ಒನ್ ಟೈಮಿಗೆ ಎಷ್ಟು ಬೇಕು ಅಷ್ಟು. ನೋಡಿ ಇವತ್ತು ನಾನು ರೈಸ್ ಆಯಿಲ್ ಅನ್ನೋದನ್ನ ಪ್ರಿಪೇರ್ ಮಾಡೋದ್ನಲ್ಲ, ಸೊ ಇವತ್ತಿಗೆ ಮಾತ್ರ ಮುಗಿಯೋತ್ತಲ್ಲ ನಾನು ಅದರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಅದು ಫಿನಿಶ್ ಆಗಿಬಿಡುತ್ತೆ, ಮತ್ತು ನಾಳೆಗೆ ಇಡಲ್ಲ ನಾನು. ಬಟ್ ಇದನ್ನು ಹೀಗೆ ಈ ಅಕ್ಕಿ ಇರುತ್ತೆ ನೋಡಿ, ಇದ್ರ ಜೊತೆ ಹಾಕಿ ಹಂಗೆ ಇಟ್ಟರೆ ಏನಾಗಲ್ಲ, ತುಂಬ ಒಳ್ಳೆ ರಿಸಲ್ಟ್ ಆಗಿ ನೋಡ್ತೀರಾ. ಬಟ್ ನಾನು ಮಾಡಿ ಇಟ್ಕೊಳಲ್ಲ. ಮತ್ತು ನೆಕ್ಸ್ಟ್ ಟೈಮ್ ನನಗೆ ಹೇರ್ ಆಯಿಲ್ ಮಾಡಬೇಕಾದ್ರೆ ಬೇರೆದು ಯಾವುದಾದ್ರು ಟ್ರೈ ಮಾಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ರೆಗ್ಯುಲರಿಗೆ ನಮಗೆ ಒಂದೇ ಥರ ಹೇರಿಗೆ ಬೇಕಾದಂಥದ್ದು ಒಂದೇ ಥರದ್ದು ಅನ್ನೋದಕ್ಕಿಂತ ಏನಂತಾರೆ, ಪ್ರತಿ ಸರಿ ನಾವು ಡಿಫ್ರೆಂಟ್ ಹಚ್ಚುವಾಗ ಏನಾಗುತ್ತೆ, ಹೇರಿಗೆ ಬೇಕಾದಂಥ ಎಲ್ಲ ರೀತಿ ಪೋಷಕಾಂಶಗಳು ಹೇರಿಗೆ ಸಿಗುತ್ತೆ. ಓಕೆನಾ? ಮತ್ತು ಹೇರಿಗೆ ಈ ಥರ ಚೇಂಜ್ ಮಾಡಿ ಹಚ್ಚೋದ್ರಿಂದ ಹೇರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಏರ್ ಫಾಲ್ ಆಗೋದು ಅಥವಾ ಇನ್ನೊಂದು ಏನಾದರೂ ಆಗುತ್ತಪ್ಪ ಅಂತ ನೀವು ಎದುರು ಅವಶ್ಯಕತೆನೇ ಇಲ್ಲ. ಯಾಕಂದರೆ ಇದೆಲ್ಲ ಹೋಮ್ ಮೇಡ್ ಆಗಿರೋದ್ರಿಂದ ಎಲ್ಲ ಮನೇಲೇ ನಮಗೆ ಸಿಗುವಂಥ ವಸ್ತುಗಳಿಂದನೇ ಏನಂತಾರೆ ಏರ್ ಆಯಿಲ್ನ ಪ್ರಿಪೇರ್ ಮಾಡೋದ್ರಿಂದ ಸೊ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ನೋಡಿ, ಈ ರೀತಿ ಮಸಾಜ್ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಈ ರೀತಿ ಬಾಚುಂಡಿ ತಗೊಂಡು ಈ ಥರ ದಪ್ಪ ಹಲ್ಲು ಅಂತೀವಲ್ಲ, ನೋಡಿ ಈ ಥರ ದಪ್ಪ ಹಲ್ಲು ಅಂತೀವಲ್ಲ, ಸೊ ದಪ್ಪ ಹಲ್ಲಲ್ಲಿ ನೀವು ಏನು ಮಾಡಿ ಈ ರೀತಿ ಬಾಚ್ಕೋಬೇಕು. ಈ ರೀತಿ ಬಾಚೋದ್ರಿಂದ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ, ಆಯಿಲ್ ಅನ್ನೋದು ಎಲ್ಲ ಕೂದಲಿಗೂ ಒಂದೊಂದು ಕೂದಲಿಗೂ ಟಚ್ ಆಗುತ್ತೆ. ಸೊ ಬುಡಕ್ಕೂ ಸಮ ಕಂಪ್ಲೀಟ್ ಎಲ್ಲ ಕಡೆಯೂ ಆಯಿಲ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಓಕೆನಾ? ನೀವು ಬೇಕಾದ್ರೆ ಈ ಥರ ಆಯಿಲ್ ಹಚ್ಚಿದಾಗ ಈ ಥರ ಕೂದಲಿಂಗ್ ಮಾಡಿ ನೋಡಿ, ಅಂದರೆ ಬಾಚೋ ಮುಂಚೆ ಈ ಥರ ಮಾಡಿ ನೋಡಿ, ಅವೊಂದೊಂದು ಕೂದಲಿಗೆಲ್ಲ ಆಗಿರಲ್ಲ ಎಣ್ಣೆ. ಆದರೆ ಈ ಥರ ಬಾಚೋ ಮುಂಚೆ ತೊಗೊಂಡು ನಾವು ಇರ್ತೀವಿ, ಒಂದು ಸ್ವಲ್ಪ ಸಮಯ ಈ ಥರ ಬಾಚಿ ನೋಡಿದ್ರೆ ಎಲ್ಲ ಕಡೆ ಆಯಿಲ್ ಅನ್ನೋದು ಸ್ಪ್ರೆಡ್ ಆಗಿರುತ್ತೆ. ನಾವು ಕೈಯಲ್ಲಿ ಎಷ್ಟಂತ ಒಂದೊಂದು ಇಟ್ಕೊಂಡು ಹಚ್ಚೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಮಾಡಿದ್ರೆ ಎಲ್ಲ ಕೂದಲಿಗೂ ಆಯಿಲ್ ಅನ್ನೋದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಓಕೆನಾ? ಹಾಕಿ ಆಯಿಲ್ ಅಪ್ಲೈ ಮಾಡಿ ಹಾಕಿ ನೋಡಿದ್ರೆ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ಮದುವೆ ಮುಂಚೆಲ್ಲ ಶಾಲೆಗಳು ಮದುವೆ ಅಷ್ಟೇ ಹಾಗಾಗಿ ಬಾಚಿ ಏನು ಮಚ್ಚಿಕೊಳ್ತಾ ಇದ್ದೆ. ಬಟ್ ಮದುವೆ ಆಗಿ ಮಗುವಾಗ ಹೇಗೋ ಔಷಧ ತುಂಬ ಚೆನ್ನಾಗಿ ನಾನು ಹೇಗೋ ಔಷಧ ನಾನು ಲೇಯರ್ ಮಾಡಿ ಈಗ ಮಚ್ಚಕದಲ್ಲಿ ಮಾಡ್ತೀನಿ ಕಿಲೋ ಮಾತಾಡ. ಸೊ ಈ ಮಚ್ಚಿ ಕಟ್ಟಿದ್ದೆ ನನಗೆ, ಬಟ್ ಇಲ್ಲಿ ಮಚ್ಚಬೇಕು ಅಂದ್ಬಿಡ್ತೀನಿ. ಲೇಯರ್ ಕಟ್ಟಿದ್ರೆ ಮಚ್ಚಿ ಕಷ್ಟ ಆಗುತ್ತೆ, ಬಟ್ ಅಲ್ಲ. ಸೊ ಮಚ್ಚಿ ಇಲ್ಲಿ ಅಂದರೆ ಒಳ್ಳೆ ಹೋಗುವಾಗ ಸ್ವಲ್ಪ ಹಿಂಸೆ ಮಾಡಿ. ಫ್ರೆಂಡ್ಸ್, ನನ್ನ ಟಾರ್ಗೆಟ್ ಬಂದುಬಿಟ್ಟು ಇನ್ನೊಂದು ವರ್ಷದೊಳಗಾಗಿ ನಾನು ಎಷ್ಟು ಹೇರ್ ಕಟ್ ಮಾಡೋದು ಅಷ್ಟು ಬರಬೇಕು ಅನ್ನೋದು ನನ್ನ ಟಾರ್ಗೆಟ್. ನೀವು ನಾನು ಹೇಳೋ ಟಿಪ್ಸನ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ಹೇರ್ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ, ಇಲ್ಲೊಂದು ಬೆಂಡರ್ ಹಾಕಿರ್ತೀನಿ. ಬ್ರೆಂಡರ್ ಫ್ರೆಂಡ್ಸ್ ನೋಡಿ, ಈ ಥರದ್ದು ಹಾಕಿದ್ರೆ ಆಯಿತು. ಸೊ ಫ್ರೆಂಡ್ಸ್, ಏನು ಗೊತ್ತಾ, ನಾನು ಸುಮಾರು ಕಿತ್ತೋಯ್ತು ಫ್ರೆಂಡ್ಸ್, ಕಿತ್ತೋಯ್ತು. ಅದು ಲೇಯರ್ ಕಟ್ಟಲ್ಲ, ಸೊ ಹಾಗಾಗಿ ಅದು ಸ್ಟಿಫಾಗಿ ನಿಲ್ಲಲ್ಲ ಫ್ರೆಂಡ್ಸ್. ನಾನೊಂದು 2 ಇಯರ್ಸ್ ಹಿಂದೆ ನಾನು ಇದೇ ಥರ ಲೇಯರ್ ಕಟ್ ಮಾಡಿದ್ದೆ. ಬಟ್ ಇದಕ್ಕಿಂತ ಶಾರ್ಟ್ ಮಾಡಿಸಿದ್ದೆ ನಾನು. ಆವಾಗ ಯೂಟ್ಯೂಬಲ್ಲಿ ಚಾನಲ್ ಅನ್ನೋದು ಓಪನ್ ಮಾಡಿರಲಿಲ್ಲ. ಸೊ ಆವಾಗ ನಾನೇನು ಮಾಡಿದೆ, ಈ ರೀತಿ ಕೆಲವು ಬಿಚ್ಕೊಂಡು ಹೋಗ್ತಿದ್ದೆ ಫ್ರೆಂಡ್ಸ್. ಮತ್ತೆ ಸೊ ಆವಾಗ ನಾನು ಏನು ಮಾಡಿದೆ ಅಂದರೆ, ಈ ರೀತಿ ಕೆಲವೊಂದು ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ತಾ ಬಂದೆ. ಅದಾದಮೇಲೆ ಕರೆಕ್ಟು 1 ವರ್ಷಕ್ಕೆ ಫ್ರೆಂಡ್ಸ್ ನಾನು ಹೇರು ಎಷ್ಟು ಕಟ್ ಮಾಡಿದ್ದು ಅಷ್ಟು ಉದ್ದ ಬೆಳೆದಿತ್ತು. ಅದಾದಮೇಲೆ ನಾನು ಇಟ್ಕೋಬೇಕು ತಾನೆ, ಮತ್ತೆ ನಾನು ರೀಸೆಂಟಾಗಿ ಲೇಯರ್ ಕಟ್ ಮಾಡಿದೆ. ನನಗೆ ಲೇಯರ್ ಕಟ್ ಮಾಡಿಸ್ಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್. ನಾನು ಏನಂದರೆ, ನನಗೆ ಎಲ್ಲ ಮಾಡಿಸ್ಕೊಳ್ತಾರಲ್ಲ, ಹಂಗಾಗಿ ಒಂದು ಸತಿ ಮಾಡಿಸ್ಕೋಬೇಕು ಅನ್ನಿಸ್ತು. ಸೊ 2 ಟೈಮ್ಸ್ ಮಾಡಿಸ್ದೆ, ಬಟ್ ಡನ್. ಇನ್ನು ಮಾಡಿಸಲ್ಲ. ನಾನು ಇನ್ನೂ ಹೇರ್ ಲಾಂಗ್ ಬೆಳೆಸ್ಬೇಕಂತ ಇದ್ದೀನಿ. ಬಿಕಾಸ್ ನಮ್ಮ ಅಮ್ಮನಿಗೆ ತುಂಬ ಇಷ್ಟ ನನ್ನ ಲಾಂಗ್ ಉದ್ದ ಇರೋದು ಅಂದರೆ, ನನ್ನ ಹೇರ್ ಉದ್ದ ಇರೋದಂದ್ರೆ ಅದು ತುಂಬ ಇಷ್ಟ. ಸೊ ನಾನು ಖಂಡಿತ ಟ್ರೈ ಮಾಡ್ತೀನಿ. ನೋಡಿ, ಕೊನೆಗೆ ಕಷ್ಟಪಟ್ಟು ಮಾಡಿದೆ, ನೋಡೋಣ ಈಗ ಆಗುತ್ತೆ. ಓಕೆ, ಡನ್. ನೋಡಿ, ಇಲ್ಲೊಂದು ಹಾಕಿದ್ರೆ ಫಿನಿಶ್ ಅಷ್ಟೇ ಫ್ರೆಂಡ್ಸ್. ನೋಡಿ ಅಷ್ಟೇ. ನೀವು ಬೇಕಾದ್ರೆ ಈ ಥರ ಮಾಡ್ಕೊಂಡು ನೋಡಿ, ಇಲ್ಲಿಗೆ ಕ್ಲಿಪ್ ಹಾಕ್ಕೊಂಡ್ರೆ ನಿಮಗೆ ಇನ್ನೂ ಕಂಫರ್ಟಬಲ್ ಅನಿಸುತ್ತೆ. ಇಲ್ಲಾಂದರೆ ಈ ರೀತಿಯೇ ಬಿಟ್ಕೊಂಡ್ರೆ ಆಯಿತು.
ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹಾಗೆ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕ್ಕೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ. ಬಾಯ್ ಫ್ರೆಂಡ್ಸ್.